ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಇತ್ತೀಚೆಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಮತ್ತು ಇಡೀ ರಾಜ್ಯಾದ್ಯಂತ ಆ, ಅಕ್ಕಿ ದಂಧೆ, ಸ್ಟೋರ್ ಅಕ್ಕಿ ದಂಧೆ ನಡೀತಾ ಇದೆ ಸಾಕಷ್ಟು. ಬಳ್ಳಾರಿ ನಗರದಲ್ಲಿ ಮತ್ತು ಬಳ್ಳಾರಿ ರೂರಲ್ಲು ಮತ್ತು ಬಳ್ಳಾರಿ ಗ್ರಾಮೀಣ ಭಾಗದಲ್ಲಿ ಇತ್ತೀಚೆಗೆ ಭಾಳ ಕಡೆ ರೈಡ್ ಮಾಡಿದ್ದಾರೆ. ಅವ್ರನ್ನ ಕೇಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಆ ಕೇಸ್ ಏನಾಗಿದೆ, ಆ ಅಕ್ಕಿ ಎಲ್ಲಿ ಹೋಗಿದ್ದಾವೆ, ಇಷ್ಟು ದಿನ ಎಷ್ಟು ಸೀಸ್ ಮಾಡಿರೋ ಅಕ್ಕಿಗಳು, ಪಾಕೆಟ್ಗಳು ಎಲ್ಲಿದ್ದಾವೆ, ಅವ್ರ ಮೇಲೆ ಏನು ಕೇಸ್ ಆಗಿದೆ ಅಂತ ಕೂಡ ಇದುವರೆಗೆ ಐತಿ ಗಮನಕ್ಕಿಲ್ಲ. ಬರೀ ರೇಡ್ ಮಾಡಿದ್ದೀವಿ ಅಂತಂದೇಳಿ ಗಮನಕ್ಕಿದೆ, FIR ಗಮನಕ್ಕಿದೆ. ಹಾಗೆ ಅಕ್ಕಿ ಸೀಸ್ ಮಾಡಿರ್ತಕ್ಕಂಥ ಅಕ್ಕಿ ಎಲ್ಲಿಗೆ ಹೋದ್ರು, ದಿನನಿತ್ಯ ಇದೇ ಹಿಂಗಾರ 10 ಕ್ವಿಂಟಲ್ 20 ಕ್ವಿಂಟಲ್ ಆದ್ರೆ ದಿನನಿತ್ಯ ಬಳ್ಳಾರಿ ಇಡೀ ಕರ್ನಾಟಕದಲ್ಲಿ ಹೇಳ್ಬೇಕಂತಂದ್ರೆ ದೊಡ್ಡ ಅಕ್ಕಿ ದಂಧೆನೇ ನಡೀತಾ ಇದೆ. ಈ ಅಕ್ಕಿ ದಂಧೆ ನಡೀತಾ ಇದೆ. ಕಿಂಗ್ ಪಿನ್ ಯಾರು ಇರ್ತಾರ, ಆ ಕಿಂಗ್ ಪಿನ್ ಅವ್ರನ್ನ ಮೊಬೈಲ್ ಟ್ರ್ಯಾಕ್ ಮುಖಾಂತರ ಇವ್ರು ಯಾರಿಗೆ ಹಾಕ್ತಿರ್ತಾರೆ ಅಕ್ಕಿ, ಇವ್ರ ಫೋನ್ ಹಿಡ್ಕೊಂಡು ಅವ್ರ ಫೋನಿಗೆ ಟ್ರ್ಯಾಕ್ ಮಾಡಿ ಇವ್ರು ಯಾರು ಮಾಡ್ಕೊಂತ ಈ ಅಕ್ಕಿ ದಂಧೆ ಕೋರರನ್ನು ಹಿಡಿಯೋದು ಈಸಿ ಆಗುತ್ತೆ. ಎಂಥ ಮಾಧ್ಯಮಗಳಲ್ಲಿ ಬಂದ್ರು ಕೂಡ, ಅದು ಬಂದ್ರು ಕೂಡ ಪೊಲೀಸರು ಮತ್ತು ಎಸಿಗಳು, ಫುಡ್ ಇನ್ಸ್ಪೆಕ್ಟ್ರು, ಫುಡ್ DD ಅವರು ಏನು ಮಾಡ್ತಿದ್ದಾರೆ ಅಂತಂದೇಳಿ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿ ಕಾಡ್ತಾ ಇದೆ. ಅದಕ್ಕೆ ಇವೆಲ್ಲವಕ್ಕೆ ಅಕ್ಕಿ ದಂಧೆಗೆ ತೆರೆ ಹೇಳ್ಬೇಕಂತಂದ್ರೆ ಕಟ್ಟುನಿಟ್ಟಾಗಿ ಕಾನೂನು ಕ್ರಮಗಳನ್ನು ಕೈಗೊಂಡು ದಂಧೆಕೋರರ ವಿರುದ್ಧ ಸೂಕ್ತ ನಿಯಮಾನುಸಾರ ಕ್ರಮ ಕೈಗೊಂಡು ಮುಂದಿನ ದಿನಗಳಲ್ಲಿ ಈ ಥರ ಆಗಲ್ದಂಗೆ ನೋಡ್ಕೋಬೇಕು. ಮತ್ತೆ ಇದಕ್ಕೆ ಭಾಗಿಯಾಗಿರ್ತಕ್ಕಂಥ ಕೆಲವೊಬ್ಬರು ಪದ್ರೆ ಹಿಂದೆ ಇದ್ದು ಅಧಿಕಾರಿಗಳು ಅವರಿಗೆ ಕುಮ್ಮಕ್ಕು ನೀಡ್ತಿರ್ತಾರ. ಅಂಥ ಅಧಿಕಾರಿಗಳನ್ನು ಕೂಡ ಮಟ್ಟ ಹಾಕ್ಬೇಕಂತಂದೇಳಿ ಈ ಮೂಲಕ ನಾನು ಆಗ್ರಹ ಪಡಿಸ್ತೀನಿ. ಸರ್, ಈ ಅನ್ನಭಾಗ್ಯ ಯೋಜನೆ ಅಡಿಯಲ್ಲಿ ರಾಜ್ಯ ಸರ್ಕಾರ 5 kg, ಸೆಂಟ್ರಲ್ ಗೌರ್ಮೆಂಟ್ 5 kg ಕೊಡ್ತಿತ್ತು. ಈ ಸೊಸೈಟಿಗಳಿಗೆ ನಾವು ಸೊಸೈಟಿ ಅಕ್ಕಿ ಸಂಬರಕ್ಕೆ ಹೋದಾಗ 5 kg ಮಾತ್ರ ಕೊಡ್ತಿದ್ದಾರೆ. ಇನ್ನು 5 kg ಕಳಸಂತಿಗಳಿಗೆಲ್ಲ ನಡೆಯಕತ್ತಿದೆ. ಅದನ್ನ ಇದು ಕಳಸಂತೆ ನಾವು ಮಾರಾಟ ಆಗ್ತಕ್ಕಂಥ ತಡೆ ಹಿಡಿದು ಬಡ ಜನ ರೈತರಿಗೆ, ನಮ್ಮ ಕೂಲಿ ಕಾರ್ಮಿಕರಿಗೆ, ಮಹಿಳೆಯರಿಗೆ ಅಕ್ಕಿನ ಒದಗಿಸ್ಬೇಕಂತಂದು ಈ ಮೂಲಕ ತಿಳಿಸ್ಬೇಕು. ಸರ್, ಇದು ಅಕ್ಕಿ ಅಂತಕ್ಕದ್ದು ಒಂದು ದಂಧೆ ಸರ್. ನಮ್ಮ ಹಳ್ಳಿಗಳಲ್ಲಿ ತೂಕದ್ದು ಇದು ಹಿಡ್ಕೊಂಡು, ಆಮೇಲೆ ಚೀಲ ಹಿಡ್ಕೊಂಡು ಆಟೋ ಮಾಡ್ಕೊಂಡು ರೇಷನ್ ತೊಗೊಂಡೋಗಿ ಬರ್ತಿದ್ದಾರೆ. ಅವ್ರನ್ನ ಹಳ್ಳಿಗಳಲ್ಲಿ ಫಸ್ಟು ಅವ್ರನ್ನ ಇಡಬೇಕು. ಆಮೇಲೆ ಈ ಮೊನ್ನೆ ನಮ್ಮ ಮಾನ್ಯ ಶ್ರೀರಾಮುಲವರು ಒಂದು ಅದು ಪ್ರೆಸ್ ಮೀಟ್ ಮಾಡಿದ್ಮೇಲೆ ಸ್ವಲ್ಪ ಕಂಟ್ರೋಲ್ ಮಾಡಿದರು. ಈಗ ತಿರ್ಗಾ ಅನ್ಕಂಟ್ರೋಲ್ ಆಗ್ತದೆ. ದಯಮಾಡಿ AC ಸಾಹೇಬರು, SP ಮೇಡಮ್ ಅವರು ಅದನ್ನ ಪೂರ್ತಿ ಕಂಟ್ರೋಲ್ ಮಾಡ್ಬೇಕಂತ ನಾನು ಈ ಮೂಲಕ ಕೇಳ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.